ಮನಿ9ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡ್ ಅಪ್ಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಎಸ್ಕೆಎಸ್ ಪವರ್ ಖರೀದಿಗೆ ಅದಾನಿ ಅಂಬಾನಿ ಪೈಪೋಟಿ. ಕಾರ್ಪೊರೇಟ್ ಜಗತ್ತಿನಲ್ಲಿ ಅದಾನಿ ಅಂಬಾನಿ ಮುಖಾಮುಖಿಯಾಗಿದ್ದಾರೆ. ಎಸ್ಕೆಎಸ್ ಪವರ್ ಖರೀದಿಸಲು ಇಬ್ಬರು ದಿಗ್ಗಜರು ಪೈಪೋಟಿ ನಡೆಸಿದ್ದಾರೆ. ಭಾರತದ ಎರಡು ಅತಿದೊಡ್ಡ ಸಮೂಹಗಳು ಛತ್ತೀಸ್ಗಢದ ಕಂಪನಿಯನ್ನ ವಶಪಡಿಸಿಕೊಳ್ಳಲು ಪೈಪೋಟಿ ನಡೆಸುತ್ತಿವೆ. ಎಸ್ಕೆಎಸ್ ಪವರ್ ಕಂಪನಿ ಬ್ಯಾಂಕ್ ಆಫ್ ಬರೋಡಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 1900 ಕೋಟಿ ರೂಪಾಯಿ ಸಾಲ ಪಾವತಿ ಮಾಡಬೇಕಿತ್ತು. ಎಕನಾಮಿಕ್ಸ್ ಟೈಮ್ಸ್ ವರದಿ ಪ್ರಕಾರ ಎಸ್ಕೆಎಸ್ ಪವರ್ ಖರೀದಿ ಬಿಡ್ನಲ್ಲಿ ಎನ್ಟಿಪಿಸಿ, ಟೊರಾಂಟ್ ಪವರ್, ಶಾರದಾ ಎನರ್ಜಿ ಅಂಡ್ ಮಿನರಲ್ಸ್, ಜಿಂದಾಲ್ ಪವರ್ ಮತ್ತು ಸಿಂಗಾಪುರ್ ಮೂಲದ ವಾಂಟೇಜ್ ಪಾಯಿಂಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕೂಡ ಇವೆ. ಒಟ್ಟಾರೆ 23 ಬಿಡ್ಡರ್ಗಳು ಈ ಕಂಪನಿಯನ್ನ ಖರೀದಿಸುವಲ್ಲಿ ಆಸಕ್ತಿ ತೋರಿಸಿದ್ದಾರೆ. ಈಕ್ವಿಟಿ ಪರಿವರ್ತನೆಗೆ ರಾಜತಾಂತ್ರಿಕ ನೆರವು ಕೇಳಿದ ವ್ಯಾಪಾರ ಸಂಸ್ಥೆ. ಈಕ್ವಿಟಿಯಲ್ಲಿ ಎಜಿಆರ್ನ ಬಾಕಿ ಪರಿವರ್ತನೆಗೆ ಯುಕೆ ಇಂಡಿಯಾದ ವ್ಯಾಪಾರ ಸಂಸ್ಥೆ ವೊಡಾಫೋನ್ ಐಡಿಯಾ ಭಾರತದ ರಾಜತಾಂತ್ರಿಕ ನೆರವು ಕೇಳಿದೆ. ಎಕನಾಮಿಕ್ಸ್ ಟೈಮ್ಸ್ ವರದಿ ಪ್ರಕಾರ ಪರಿವರ್ತನೆಯಲ್ಲಿ ಆಗ್ತಿರೋ ವಿಳಂಬ ಟೆಲ್ಕೋದ ಕಾರ್ಯಾಚರಣೆಗೆ ಧಕ್ಕೆ ತಂದಿದೆ. ಹಿಂದಿನ ವರದಿಯ ಪ್ರಕಾರ ಪ್ರವರ್ತಕರು ಹೆಚ್ಚಿನ ಬಂಡವಾಳ ತುಂಬಲು ಸಿದ್ಧರಿಲ್ಲ. ಹೀಗಾಗಿ ಇದು ಎಜಿಆರ್ ಬಡ್ಡಿ ಬಾಕಿಯನ್ನ ಈಕ್ವಿಟಿಯಾಗಿ ಪರಿವರ್ತಿಸಲು ಸರ್ಕಾರ ಅಸಮರ್ಥವಾಗಿದೆ ಅಂತ ಹೇಳಿದೆ. ಪ್ರವರ್ತಕರು 2000ರಿಂದ 3000 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಇಚ್ಛಿಸಿದ್ರು. ಕಂಪನಿಯ ಪುನಶ್ಚೇತನಕ್ಕೆ ಇದು ತೀರಾ ಕಡಿಮೆ ಮೊತ್ತವಾಗಿತ್ತು. ವೊಡಾಫೋನ್ ಐಡಿಯಾಗೆ ತನ್ನ ಸುಸ್ಥಿರತೆ ಕಾಯ್ದುಕೊಳ್ಳಲು 40ರಿಂದ 45 ಸಾವಿರ ಕೋಟಿ ರೂಪಾಯಿ ಅಗತ್ಯ ಇದೆ. ಸ್ಟ್ರೈ ಕಂಪನಿಗೆ ಹೆಚ್ಚಿನ ಬಿಡ್ ಮಾಡಿದ ಎನ್ಎಆರ್ಸಿಎಲ್. ಸ್ಟ್ರೈ ಸಮೂಹದ 2 ಸಂಸ್ಥೆಗಳ ಸ್ವಾಧೀನಕ್ಕೆ ಎನ್ಎಆರ್ಸಿಎಲ್ ಮುಂದಾಗಿದೆ. ಈ ಸಂಬಂಧ ಎನ್ಎಆರ್ಸಿಎಲ್ ಗರಿಷ್ಠ ಮೊತ್ತ ಅಂದರೆ 5500 ಕೋಟಿ ಬಿಡ್ ಸಲ್ಲಿಸಿದೆ. ಎನ್ಎಆರ್ಸಿಎಲ್ನ ಬಿಡ್ನಲ್ಲಿ 3500 ಕೋಟಿ ನಗದು ಹೊಂದಿದೆ. ಹಿಂದಿನ ಬಿಡ್ಗೆ ಹೋಲಿಕೆ ಮಾಡಿದ್ರೆ ಈಗ 1000 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಈ ದಿವಾಳಿತನ ಪ್ರಕ್ರಿಯೆಯಲ್ಲಿ ಅಥಮ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಇದೆ ಅಂತ ವರದಿಗಳು ತಿಳಿಸಿವೆ. ಬಾದಶಾ ಮಸಾಲಾ ಸ್ವಾಧೀನ ಪೂರ್ಣಗೊಳಿಸಿದ ಡಾಬರ್. ಬಾದಶಾ ಮಸಾಲಾದ 51% ಈಕ್ವಿಟಿ ಷೇರುಗಳನ್ನ ಡಾಬರ್ ತನ್ನದಾಗಿಸಿಕೊಂಡಿದೆ. ಇದರ ಮಾರುಕಟ್ಟೆ ಮೌಲ್ಯ 99,528 ಕೋಟಿ ರೂಪಾಯಿ ಆಗಿದೆ. ಈ ಮೂಲಕ ಡಾಬರ್ ಇಂಡಿಯಾ ಲಿಮಿಟೆಡ್ ಭಾರತೀಯ ಉದ್ಯಮದಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿಯಾಗಿ ಕಾರ್ಯಾಚರಣೆ ನಡೆಸಲಿದೆ. ಇನ್ನು ಈ ವ್ಯವಹಾರದಿಂದ ಬಾದಶಾ ಮಸಾಲಾ ಪ್ರೈವೇಟೆಡ್ ಲಿಮಿಟೆಡ್ ಈಗ ಡಾಬರ್ ಇಂಡಿಯಾ ಲಿಮಿಟೆಡ್ನ ಅಂಗಸಂಸ್ಥೆಯಾಗಲಿದೆ. ಜನವರಿ 2ರಂದು ಡಾಬರ್ ಇಂಡಿಯಾ ಲಿಮಿಟೆಡ್ನ ಷೇರುಗಳು 562 ರೂಪಾಯಿಗೆ ಮುಕ್ತಾಯಗೊಂಡಿತ್ತು. ಇದು ಈ ಹಿಂದೆ ಮುಕ್ತಾಯವಾಗಿದ್ದ 501 ರೂಪಾಯಿಗಿಂತ %0.26 ಹೆಚ್ಚಾಗಿದೆ. ಆರ್ಎಸ್ಬಿವಿಎಲ್ನಿಂದ $11.2 ಮಿಲಿಯನ್ ಹೂಡಿಕೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಅಂಗಸಂಸ್ಥೆ ಆರ್ಎಸ್ಬಿವಿಎಲ್ 93 ಕೋಟಿ ರೂಪಾಯಿಯನ್ನ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಿದೆ. ದಕ್ಷಿಣ ಆಫ್ರಿಕಾ ಮತ್ತು ಯುಎಇ T20 ಕ್ರಿಕೆಟ್ ಲೀಗ್ನ ಫ್ರಾಂಚೈಸಿ ಖರೀದಿಗೆ ಈ ಹೂಡಿಕೆ ಮಾಡಿದೆ. ಇನ್ನು ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಲಿಮಿಟೆಡ್ನ ಅಂಗಸಂಸ್ಥೆ ಗುಜರಾತ್ನಲ್ಲಿರುವ ಸೋಸಿಯೋ ಹಜರಿ ಬೇವರೇಜರ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ 50% ಪಾಲು ಪಡೆಯುವುದಾಗಿ ಹೇಳಿದೆ. ಹಾಲಿ ಪಾಲುದಾರರಾಗಿರುವ ಹಜೂರಿ ಕುಟುಂಬ ಕಂಪನಿಯ ಉಳಿದ ಪಾಲಿನ ಒಡೆತನವನ್ನ ಮುಂದುವರಿಸಲಿದೆ. ಈ ಮೂಲಕ ರಿಲಯನ್ಸ್ ರಿಟೇಲ್ ಮತ್ತು ಪಾನೀಯ ವಲಯದಲ್ಲಿ ತನ್ನ ಅಧಿಪತ್ಯವನ್ನ ಬಲಿಷ್ಠಗೊಳಿಸುವ ಗುರಿಯನ್ನ ಹೊಂದಿದೆ. ಇನ್ನು ಈಗಾಗಲೇ ರಿಲಯನ್ಸ್ ಕ್ಯಾಂಪಾವನ್ನ ತನ್ನದಾಗಿಸಿಕೊಂಡಿದೆ. ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಕೊಂತು, ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು, ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು, ಈಗೆಲ್ಲ ಮಾಹಿತಿಗಳನ್ನ ಆನ್ ದಿ ರಾಡರ್ನಲ್ಲಿ ನಿಮಗೆ ತಿಳಿಸ್ತಿವೆ. ಪೇಟಿಎಂ ಕ್ಯೂಆರ್ ಕೋಡ್ ಬಳಕೆ ನಿಲ್ಲಿಸಿದ ಕ್ರೆಡ್. ಬೆಂಗಳೂರು ಮೂಲದ ಫಿನ್ಟೆಕ್ ಕಂಪನಿ ಕ್ರೆಡ್ ಪೇಟಿಎಂ ಮರ್ಚೆಂಟ್ ಕ್ಯೂಆರ್ ಕೋಡ್ ಬಳಕೆ ನಿಲ್ಲಿಸಿದೆ. ಈ ಬಗ್ಗೆ ಪೇಟಿಎಂ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ದೂರು ಸಲ್ಲಿಸಿದ ನಂತರ ಕ್ರಮ ತೆಗೆದುಕೊಂಡಿದೆ. ಕ್ರೆಡ್ ತನ್ನ ಆನ್ಲೈನ್ ಸ್ಟ್ಯಾಂಡ್ಗಳಲ್ಲಿ ಪೇಟಿಎಂ ಕ್ಯೂಆರ್ ಕೋಡ್ಗಳನ್ನ ಬಳಸಿಕೊಂಡು ಬಂದಿತ್ತು. ಜೊತೆಗೆ ದಿಸ್ ಕ್ಯೂಆರ್ ಕೋಡ್ ಈಸ್ ಪಾರ್ಷಿಯಲ್ ಟು ಕ್ರೆಡ್ ಮೆಂಬರ್ಸ್, ಅಂದ್ರೆ ಪೇಟಿಎಂ ಕ್ಯೂಆರ್ ಕೋಡ್ ಅನ್ನ ಯಾವುದೇ ಆತಂಕವಿಲ್ಲದೆ ಬಳಕೆ ಮಾಡಬಹುದು ಅಂತ ಹೇಳ್ಕೊಂಡು ಬಂದಿತ್ತು. ಈ ಕ್ಯೂಆರ್ ಕೋಡ್ಗಳನ್ನ ಫಿನ್ಟೆಕ್ ಯೂನಿಕಾರ್ನ್ ಕ್ರೆಡ್ ಹೊರಡಿಸಿತ್ತು ಅಂತ ಸಾರ್ವಜನಿಕರು ಅಂದ್ಕೊಂಡಿದ್ರು. ಆಫ್ಲೈನ್ ನೆಟ್ವರ್ಕ್ ಅಭಿವೃದ್ಧಿಗೆ ಪೇಟಿಎಂ ತನ್ನದೇ ಪಾಯಿಂಟ್ ಆಫ್ ಸೇಲ್ ಡಿವೈಸ್ ಪರಿಚಯಿಸಲು ಮುಂದಾಗಿದ್ದು, ಕ್ರೆಡ್ ಬಳಕೆ ಮಾಡಿಕೊಳ್ಳುತ್ತಿರುವ ತನ್ನ ಕ್ಯೂಆರ್ ಕೋಡ್ ಬಗ್ಗೆ ದೂರು ಸಲ್ಲಿಸಿತ್ತು. ಈ ಕಾರಣದಿಂದ ತಕ್ಷಣವೇ ಕ್ಯೂಆರ್ ಕೋಡ್ ಬಳಕೆ ನಿಲ್ಲಿಸಿ ಅಂತ ಕ್ರೆಡ್ಗೆ ಸೂಚನೆಯನ್ನು ನೀಡಲಾಗಿದೆ. ರಿಲಯನ್ಸ್ ಕ್ಯಾಪ್ ಖರೀದಿಗೆ ಮುಂದಾಗಿದ್ದ ಹಿಂದೂಜಾಗೆ ಹಿನ್ನಡೆ.
ರಿಲಯನ್ಸ್ ಕ್ಯಾಪ್ ಖರೀದಿಗೆ ಮುಂದಾಗಿದ್ದ ಹಿಂದೂಜಾಗೆ ಭಾರಿ ಹಿನ್ನಡೆಯಾಗಿದೆ. ಮುಂಬೈನ ಎನ್ಸಿಎಲ್ಟಿ ಪೀಠ ಮಹತ್ವದ ತೀರ್ಮಾನವನ್ನು ನೀಡಿದೆ. ಹಿಂದೂಜಾ ಗ್ರೂಪ್ ಸಲ್ಲಿಸಿರುವ ಪರಿಷ್ಕೃತ ಆಫರ್ಗೆ ತಡೆ ನೀಡಲಾಗಿದೆ. ಹಿಂದೂಜಾ ಬಿಡ್ ವಿರುದ್ಧ ಟೊರೆಂಟ್ ಇನ್ವೆಸ್ಟ್ಮೆಂಟ್ಸ್ ಎನ್ಸಿಎಲ್ಟಿ ಮೊರೆ ಹೋಗಿತ್ತು. ಹಿಂದೂಜಾ ಸಮೂಹ ಬಿಡ್ಗೆ ನಿಗದಿಪಡಿಸಿದ ದಿನಾಂಕದ ನಂತರ ಈ ಪರಿಷ್ಕೃತ ಆಫರ್ ಅದನ್ನು ಅಸಿಂಧುಗೊಳಿಸಬೇಕೆಂದು ಟೊರೆಂಟ್ ಕೇಳಿಕೊಂಡಿತ್ತು. ಹಾಗಾಗಿ ಮುಂದಿನ ವಿಚಾರಣೆ ತನಕ ಯಾವುದೇ ಬೆಳವಣಿಗೆ ಆಗಲ್ಲ. ಟೊರೆಂಟ್ ಇನ್ವೆಸ್ಟ್ಮೆಂಟ್ಸ್ ರಿಲಯನ್ಸ್ ಕ್ಯಾಪಿಟಲ್ಸ್ ಮೇಲೆ 8,640 ಕೋಟಿ ಬಿಡ್ ಮಾಡಿತ್ತು. ಬಿಡ್ ದಿನಾಂಕ ಮುಗಿದ ಮೇಲೆ ಹಿಂದೂಜಾ 9,000 ಕೋಟಿ ಬಿಡ್ ಮಾಡಿತ್ತು. ತಡವಾಗಿ ಸಲ್ಲಿಸಿದ ಬಿಡ್ ಸ್ವೀಕರಿಸುವುದು ದಿವಾಳಿತನ ಪ್ರಕ್ರಿಯೆ ನಿಯಮಗಳ ಉಲ್ಲಂಘನೆಯಾಗುತ್ತೆ ಅಂತ ಟೊರೆಂಟ್ ವಾದಿಸಿತ್ತು. ಮುಂದಿನ ವಾರ ಈ ಪ್ರಕರಣದ ವಿಚಾರಣೆ ನಡೆಯಲಿದೆ. ಕೂಡಲೇ ದಂಡ ಕಟ್ಟಲು ಗೂಗಲ್ಗೆ ಎನ್ಸಿಎಲ್ಟಿ ನಿರ್ದೇಶನ. ಕೂಡಲೇ 1,337 ಕೋಟಿಯಲ್ಲಿ 10% ಕಟ್ಟಬೇಕು ಅಂತ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಗೂಗಲ್ಗೆ ಸೂಚಿಸಿದೆ. ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ನಲ್ಲಿ ಹೊಸ ವಿಧಾನ ಬದಲಾಯಿಸಲು ಕೋರಿಕೊಂಡಿದ್ದ ಗೂಗಲ್ ಅರ್ಜಿ ತಿರಸ್ಕೃತಗೊಂಡಿದೆ. 2 ಸದಸ್ಯರನ್ನೊಳಗೊಂಡ ಪೀಠ ಕಾಂಪಿಟೇಷನ್ ಕಮಿಷನರ್ ಆಫ್ ಇಂಡಿಯಾ ಗೂಗಲ್ಗೆ ವಿಧಿಸಿದ್ದ ದಂಡಕ್ಕೆ ತಡೆ ನೀಡಲು ನಿರಾಕರಿಸಿದೆ. ಅಪಿಲೇಟ್ ಟ್ರಿಬ್ಯುನಲ್ ಎಸಿಸಿಐಗೆ ನೋಟಿಸ್ ನೀಡಿದ್ದು ಈ ಪ್ರಕರಣವನ್ನು ಲಿಸ್ಟ್ ಮಾಡಿಕೊಳ್ಳಲು ತಿಳಿಸಿದೆ. ಆನ್ಲೈನ್ ಮಾರ್ಕೆಟ್ನಲ್ಲಿ ತಾನು ಹೊಂದಿರುವ ಪ್ರಭಾವಿ ಸ್ಥಾನವನ್ನ ಗೂಗಲ್ ದುರ್ಬಳಕೆ ಮಾಡಿಕೊಳ್ತಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ತೀರ್ಪಿನಿಂದ ಭಾರತೀಯ ಬಳಕೆದಾರರಿಗೆ ತೊಂದರೆಯಾಗಲಿದ್ದು ಆಂಡ್ರಾಯ್ಡ್ ಉಪಕರಣಗಳು ಮತ್ತಷ್ಟು ದುಬಾರಿಯಾಗಲಿವೆ ಅನ್ನೋದು ಗೂಗಲ್ ವಾದ. ಕಂಪನಿಯಲ್ಲಿ ಪಾಲು ಹೆಚ್ಚಿಸಿಕೊಳ್ಳಲು ರವೀಂದ್ರನ್ ಯತ್ನ. ಬೈಜೂಸ್ನ ಸಂಸ್ಥಾಪಕ ಮತ್ತು ಸಿಇಒ ಬೈಜು ರವೀಂದ್ರನ್ ತನ್ನ ಪಾಲನ್ನ 40% ಹೆಚ್ಚಿಸಿಕೊಳ್ಳಲು ಮುಂದಾಗಿದ್ದಾರೆ. ಬ್ಲೂಮ್ಬರ್ಗ್ನ ವರದಿ ಪ್ರಕಾರ ರವೀಂದ್ರನ್ ಹೊಸ ಫಂಡ್ ಬಳಸಿ ಸಂಸ್ಥೆಯ 15% ಪಾಲನ್ನ ಮರು ಖರೀದಿಸಿದ್ದಾರೆ. ಇದಕ್ಕಾಗಿ ತಾನು ಭದ್ರತೆಗೆ ಕೊಟ್ಟ ಷೇರುಗಳನ್ನ ಬಳಸಿಕೊಳ್ಳಲಿದ್ದಾರೆ. ಸದ್ಯ ರವೀಂದ್ರನ್ ಬೈಜೂಸ್ನಲ್ಲಿ 25% ಪಾಲು ಹೊಂದಿದ್ದಾರೆ. ಕಳೆದ ವರ್ಷ ಕೂಡ ರವೀಂದ್ರನ್ ಬೈಜೂಸ್ನಲ್ಲಿ ಪಾಲು ಹೆಚ್ಚಿಸಿಕೊಳ್ಳಲು $800 ಮಿಲಿಯನ್ ಸ್ಟ್ರಾಟಜಿಕ್ ರೌಂಡ್ನಲ್ಲಿ ಪಾಲ್ಗೊಂಡಿದ್ರು. $1 ಬಿಲಿಯನ್ ಟ್ಯಾಕ್ಸ್ ಕಟ್ಟಬೇಕು ಫೋನ್ಪೇ ಪ್ರಧಾನ ಕಚೇರಿ ಭಾರತಕ್ಕೆ ಸ್ಥಳಾಂತರ ಪ್ರಕ್ರಿಯೆಗೆ ಸಂಬಂಧಿಸಿ ವಾಲ್ಮಾರ್ಟ್ ಮತ್ತು ಇತರ ಫೋನ್ಪೇ ಮಾಲೀಕತ್ವ ಹೊಂದಿರುವ ಇತರ ಷೇರುದಾರರು $1 ಬಿಲಿಯನ್ ತೆರಿಗೆ ಪಾವತಿಸಬೇಕಾಗಿದೆ. ಫ್ಲಿಪ್ಕಾರ್ಟ್ ಬಳಿಗಿದ್ದ ಫೋನ್ಪೇಯನ್ನ ವಾಲ್ಮಾರ್ಟ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಇದೀಗ ಫ್ಲಿಪ್ಕಾರ್ಟ್ನಿಂದ ಸಂಪೂರ್ಣ ಬೇರೆಗೊಂಡು ಭಾರತಕ್ಕೆ ತನ್ನ ಪ್ರಧಾನ ಕಚೇರಿಯನ್ನ ಸ್ಥಳಾಂತರಿಸಿಕೊಳ್ತಿದೆ. ಫೋನ್ಪೇ $12 ಬಿಲಿಯನ್ ಫಂಡಿಂಗ್ನ ಫ್ರೀ ಮನಿ ವ್ಯಾಲ್ಯೂಯೇಷನ್ ಮೂಲಕ ಸಂಗ್ರಹ ಮಾಡಿಕೊಂಡಿತ್ತು. ಇದಕ್ಕಾಗಿ ಜನರಲ್ ಅಟ್ಲಾಂಟಿಕ್ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ ನೆರವನ್ನ ಪಡ್ಕೊಂಡಿತ್ತು. ಟೈಗರ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಒಳಗೊಂಡಂತೆ ಹೊಸ ಹೂಡಿಕೆದಾರರು ಈಗ ಭಾರತದಲ್ಲಿ ಫೋನ್ಪೇ ಷೇರುಗಳ ಖರೀದಿ ಮಾಡ್ತಿದ್ದಾರೆ. ಇದೆಲ್ಲದರ ಪರಿಣಾಮ 8,000 ಕೋಟಿಯಷ್ಟು ತೆರಿಗೆ ಹೊರೆ ಈಗಿರುವ ಷೇರುದಾರರ ಮೇಲೆ ಬರ್ತಾ ಇದೆ. ಐಪಿಒ ಪೇಪರ್ ಸಲ್ಲಿಕೆಗೆ ವಯೋಗೆ ಸೂಚನೆ ನೀಡಿದ ಸೆಬಿ. ವಯೋ ಐಪಿಒ ಬಿಡುಗಡೆಗೆ ಮುಂದಾಗಿದ್ದ ಸುದ್ದಿ ನಿಮಗೆಲ್ಲ ಗೊತ್ತಾಗಿದೆ. ಆದರೆ ವಯೋ ಐಪಿಒ 2023ರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಲಿಸ್ಟಿಂಗ್ ಆಗಬಹುದು. ಐಪಿಒ ಪೇಪರ್ಗಳನ್ನ ಮರುಸಲ್ಲಿಕೆ ಮಾಡಲು ಸೆಬಿ ಸೂಚಿಸಿದೆ. ಆನ್ಲೈನ್ ಆಧರಿಸಿ ಪ್ರವಾಸ ಸೇವೆ ನೀಡುವ ವಯೋ ಒಡೆತನ ಹೊಂದಿರುವ ಓರಾವೆಲ್ ಸ್ಟೇಸ್ಗೆ ಸೂಚನೆಯನ್ನು ನೀಡಲಾಗಿದೆ. ಸೆಬಿ ವಯೋ ಸಲ್ಲಿಕೆ ಮಾಡಿದ್ದ ಡಿಆರ್ಎಚ್ಪಿಯನ್ನ ಡಿಸೆಂಬರ್ 30ರಂದು ಹಿಂದಕ್ಕೆ ಕಳಿಸಿದ್ದು ಅಪ್ಲಿಕೇಬಲ್ ಅಪ್ಡೇಟ್ಸ್ ಮತ್ತು ರಿವಿಷನ್ಸ್ಗಳೊಂದಿಗೆ ಮರು ಸಲ್ಲಿಕೆ ಮಾಡಲು ತಿಳಿಸಿದೆ. ಆದರೆ ಅಗತ್ಯವಿರುವ ಅಪ್ಡೇಟ್ಗಳು ಮತ್ತು ರಿವಿಷನ್ಸ್ಗಳ ಬಗ್ಗೆ ಸೆಬಿ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ. ಇದೆಲ್ಲದರ ಪರಿಣಾಮ ವಯೋನ ಐಪಿಒ ವಿಳಂಬವಾಗುವ ಸಾಧ್ಯತೆಯಿದೆ. ಫುಡ್ ಡೆಲಿವರಿ ಸಂಸ್ಥೆ ಸ್ವಿಗ್ಗಿಗೆ ಅಪಾರ ನಷ್ಟ. ಫುಡ್ ಅಂಡ್ ಗ್ರಾಸರಿ ಡೆಲಿವರಿ ಪ್ಲಾಟ್ಫಾರ್ಮ್ ಸ್ವಿಗ್ಗಿಯ ಆದಾಯ 2021-22ರಲ್ಲಿ 2 ಪಟ್ಟು ಹೆಚ್ಚಾಗಿದೆ. ಈ ಮೂಲಕ ತನ್ನ ಆದಾಯವನ್ನು 5,704 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆದರೆ ನಷ್ಟವೂ ಏರಿಕೆಯಾಗಿದೆ. 1,614 ಕೋಟಿ ರೂಪಾಯಿ ನಷ್ಟ ಮಾಡಿಕೊಂಡಿದ್ದ ಸಂಸ್ಥೆಗೆ ಕಳೆದ ಹಣಕಾಸು ವರ್ಷದಲ್ಲಿ 3,628 ಕೋಟಿ ನಷ್ಟವಾಗಿದೆ. ಈ ಅಂಕಿಅಂಶಗಳು ಬಿಸಿನೆಸ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಟೋಫ್ಲರ್ಗೆ ರೆಗ್ಯುಲೇಟರಿ ಫೈಲಿನಿಂದ ದೊರೆತಿದೆ. ಗ್ರಾಸರಿ ಮತ್ತು ಎಫ್ಎಂಸಿಜಿ ಉತ್ಪನ್ನಗಳ ಮಾರಾಟ 4 ಪಟ್ಟು ವಿಸ್ತರಣೆಯಾಗಿದ್ದು ವಹಿವಾಟು 2,036 ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ. ಇದು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.